ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರಿಗೆ ನಿಜಕ್ಕೂ ಯಾವ ಸ್ವರೂಪದ ನಿರ್ಧಾರಗಳನ್ನು ಕೈಗೊಳ್ತಿದ್ದಾರೆ ಅನ್ನೋದರ ಬಗ್ಗೆನೇ ಅಂತಾರಾಷ್ಟ್ರೀಯ ಮಾಧ್ಯಮಗಳು ಈಗ ಪ್ರಶ್ನೆಯನ್ನು ಮಾಡ್ತಾ ಇದ್ದಾವೆ. ಇರಾನ್ ಮೇಲೆ ಯುದ್ಧ ಶುರು ಮಾಡಿ 105 ದಿನಗಳಾದವು. ಈ 105 ದಿನಗಳಲ್ಲಿ ಒಂದ್ಸಲ ಸಂಧಾನ ಅಂತಾರೆ, ಇನ್ನೊಂದ್ಸಲ ಇರಾನ್ ನಾಶ ಮಾಡ್ತೀವಿ ಅಂತಾರೆ, ಮತ್ತೊಂದ್ಸಲ ಹೇಳ್ತಾರೆ ಇವತ್ತು ರಾತ್ರಿನೇ ಭೀಕರವಾದ ಯುದ್ಧ ಮಾಡ್ತೀವಿ ಅಂತ ಹೇಳ್ತಾರೆ, ನಾಳೆನೇ ಯುದ್ಧ ಮುಗಿಸ್ತೀವಿ ಅಂತ ಹೇಳ್ತಾರೆ, ಮತ್ತೊಂದ್ಸಲ ಶಾಂತಿ ಒಪ್ಪಂದ ಯಾವಾಗ ಬೇಕಿದ್ರೂ ಸಹಿ ಆಗ್ಬೋದು ಅಂತ ಹೇಳ್ತಾರೆ. ಇರಾನ್ ದೇಶದ ತೈಲ ಸಂಪತ್ತಿನ ಖಜಾನೆ ಆಗಿರುವ ಖಾರ್ಗ್ ದ್ವೀಪವನ್ನು ವಶಪಡಿಸ್ಕೊಳ್ಳಿ ಅಂತ ನಿನ್ನೆ ಬೆಳಗ್ಗೆ ಅಮೆರಿಕ ಸೇನೆಗೆ ಅವರು ಸೂಚನೆಯನ್ನು ಕೊಟ್ಟರು. ಇದಾದ ಕೆಲವೇ ನಿಮಿಷಗಳಲ್ಲಿ ರಾತ್ರಿ ಒಳಗೆ ಇರಾನನ್ನು ಸರ್ವನಾಶ ಮಾಡೇ ಬಿಡ್ತೀವಿ ಅಂತ ಹೇಳಿದರು. ಯಾವಾಗ ಟ್ರಂಪ್ ದಾಳಿ ಮಾಡ್ತೀವಿ ಅಂದರೂ ಇರಾನ್ನವರು ಇಸ್ರೇಲ್ಗೆ ಬಾಂಬ್ ಹಾಕಿದರು. ನಿನ್ನೆ ಒಂದೇ ರಾತ್ರಿ 200 ಕ್ಷಿಪಣಿಗಳನ್ನು ಇಸ್ರೇಲ್ ಕಡೆಗೆ ಹಾರಿಸಿ ಇದಕ್ಕಿಂತ ದೊಡ್ಡ ದಾಳಿ ಮಾಡ್ತೀವಿ ಅಂತ ಅಮೆರಿಕಾಗೆ ವಾರ್ನಿಂಗ್ ಕೊಟ್ಟಿದ್ದಾರೆ. ಇರಾನ್ನವರು ಎಚ್ಚರಿಕೆ ಕೊಡ್ತಾ ಇದ್ದಂತೆ ಈಗ ಅಮೆರಿಕದ ಅಧ್ಯಕ್ಷ ಮತ್ತೆ ಉಲ್ಟಾ ಹೊಡೆದಿದ್ದಾರೆ. ನಮ್ಮ ಅಮೆರಿಕ ಸೇನಾಪಡೆಗಳಿಗೆ ಇರಾನ್ ಮೇಲೆ ದಾಳಿ ಮಾಡದಂತೆ ಹೇಳಿದ್ದೇನೆ, ಮುಂದಿನ ವಾರ ಇರಾನ್ ಜೊತೆಗೆ ಐತಿಹಾಸಿಕ ಶಾಂತಿ ಒಪ್ಪಂದ ಆಗುತ್ತೆ ಅಂತ ಮತ್ತೆ ತನ್ನ ಸೋಷಿಯಲ್ ಮೀಡಿಯಾ ಟ್ರುತ್ನಲ್ಲಿ ಪೋಸ್ಟ್ ಅನ್ನು ಹಾಕೊಂಡಿದ್ದಾರೆ. ಇಸ್ಲಾಮಿಕ್ ಗಣರಾಜ್ಯ ಇರಾನ್ ಜೊತೆಯಲ್ಲಿ ಮಹತ್ವದ ಮಾತುಕತೆಗಳಾಗಿವೆ. ಇರಾನ್ ನಾಯಕತ್ವದ ಬೇಡಿಕೆಗಳಿಗೆ ಅಮೆರಿಕ ಅನುಮೋದಿಸಲಿದೆ. ಇದೇ ಆಧಾರದ ಮೇಲೆ ನಾನು ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕ ಅಧ್ಯಕ್ಷನಾಗಿ ಹೇಳುತ್ತಿದ್ದೇನೆ. ಇಂದು ಇರಾನ್ ವಿರುದ್ಧದ ನಿಗದಿತ ದಾಳಿಗಳು ಮತ್ತು ಬಾಂಬ್ ದಾಳಿಗಳನ್ನು ಮಾಡಲು ಕೊಟ್ಟಿದ್ದ ಆದೇಶವನ್ನ ರದ್ದುಗೊಳಿಸಿದ್ದೇನೆ. ಚರ್ಚೆಗಳು ಮತ್ತು ಅಂತಿಮ ಅಂಶಗಳು ಪರಿಕಲ್ಪನೆಯ ಹಂತಕ್ಕೆ ಬಂದಿವೆ. ಯುನೈಟೆಡ್ ಸ್ಟೇಟ್ಸ್, ಇಸ್ರೇಲ್, ಸೌದಿ ಅರೇಬಿಯಾ, ಯುಎಇ, ಕತಾರ್, ಟರ್ಕಿ, ಪಾಕಿಸ್ತಾನ, ಬಹರೇನ್, ಕುವೈತ್, ಜೋರ್ಡಾನ್, ಈಜಿಪ್ಟ್ ಮತ್ತು ಇತರರು ಸೇರಿದಂತೆ ಎಲ್ಲಾ ಪಕ್ಷಗಳು ಅನುಮೋದಿಸಿವೆ. ಈ ಒಪ್ಪಂದವು ಅಂತಿಮಗೊಳ್ಳುವವರೆಗೆ ನೌಕಾ ದಿಗ್ಬಂಧನವನ್ನು ಪೂರ್ಣ ಬಲದಲ್ಲಿ ಮತ್ತು ಪರಿಣಾಮಕಾರಿಯಾಗಿ ಇರುತ್ತದೆ, ಆದರೆ ಯಾವುದೇ ದಾಳಿಗಳು ನಡೆಸಲ್ಲ. ಈ ಒಪ್ಪಂದದ ಸಮಾವೇಶ ಯುರೋಪ್ನಲ್ಲಿ ಬಹುಶಃ ನಡೆಯಬಹುದು. ಸಹಿ ಹಾಕುವ ಸಮಯ ಮತ್ತು ಸ್ಥಳವನ್ನು ಶೀಘ್ರದಲ್ಲೇ ಘೋಷಿಸಲಾಗುವುದು. ಹೀಗೆ ಟ್ರಂಪ್ ದಾಳಿ ಮಾಡಲ್ಲ ಅಂತ ಹೇಳಿದ್ದಾರೆ. ಹಾಗೆ ಹೇಳಿದ್ದಾರೆ ಹೊರತು ಹಾರ್ಮುಜ್ ಜಲಮಾರ್ಗದ ಮೇಲಿನ ನಿರ್ಬಂಧವನ್ನು ಅವರು ಸಡಿಲಿಕೆ ಮಾಡೋದ್ರ ಕಡೆಗೆ ಹೊರಟಿಲ್ಲ. ಇನ್ನೊಂದು ಕಡೆ ಇರಾನ್ ಕೂಡ ಹಾರ್ಮುಜ್ ಜಲಮಾರ್ಗ ಬಂದ್ ಮಾಡಿದೆ. ಇದರಿಂದಾಗಿ ಭಾರತಕ್ಕೆ ಬರಬೇಕಾಗಿದ್ದಂತಹ ಕಚ್ಚಾ ತೈಲ ಪೂರೈಕೆ ಸಮಸ್ಯೆ ಆಗ್ತಾ ಇದೆ. ಕೇಂದ್ರ ಸರ್ಕಾರ ಡೀಸೆಲ್ ಖರೀದಿಗೆ ಮಿತಿಯನ್ನು ಹಾಕಿದೆ. ಈ ಸಲವಾದರೂ ಟ್ರಂಪ್ ಆಡದಂತಹ ಮಾತನ್ನು ಅವರು ಉಳಿಸ್ಕೊಳ್ತಾರಾ ಅನ್ನುವಂಥದ್ದು ಸದ್ಯಕ್ಕಿರುವ ಯಕ್ಷ ಪ್ರಶ್ನೆ. ಇನ್ನು ರಾಜಕೀಯ ಜಟಾಪಟಿಗಳು, ಹಲವು ರೈತರ ವಿರೋಧದ ಮಧ್ಯೆಯೇ ರಾಜ್ಯ ಸರ್ಕಾರ ಬಿಡದಿ ಟೌನ್ಶಿಪ್ ನಿರ್ಮಾಣಕ್ಕೆ ಪೈಪೋಟಿ. ಸಾಕಷ್ಟು ವಿರೋಧದ ಮಧ್ಯೆಯೇ ಭೂಸ್ವಾಧೀನಕ್ಕೆ ಅಂತಿಮ ಅಧಿಸೂಚನೆಯನ್ನು ಹೊರಡಿಸಲಾಗಿದೆ. ಎಚ್.ಡಿ. ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಿದ್ದಾಗ ಬಿಡದಿ ಟೌನ್ಶಿಪ್ ನಿರ್ಮಾಣಕ್ಕೆ ನೀಲನಕ್ಷೆಯನ್ನು ಮಾಡಲಾಯಿತು. ರೈತರ ವಿರೋಧದ ಜೊತೆಗೆ ಕುಮಾರಸ್ವಾಮಿಯವರು ಸಿಎಂ ಸ್ಥಾನದಿಂದ ಆ ಕಾಲದಲ್ಲಿ ಕೆಳಗಿಳಿದರು. ರೈತರ ವಿರೋಧ ಕಾರಣಕ್ಕಾಗಿ ಅವತ್ತು ಮಾಡಿದಂಥ ಆದೇಶವನ್ನು ಅವರು ಸ್ಥಗಿತಗೊಳಿಸಿದರು. ಅವತ್ತಿನಿಂದ ಬಿಡದಿ ಟೌನ್ಶಿಪ್ ನಿರ್ಮಾಣ ಅದು ಮೂಲೆ ಸೇರಿತು. ಈಗ ಕಾಂಗ್ರೆಸ್ ಸರ್ಕಾರ ಬಿಡದಿಯಲ್ಲಿ ಬೆಂಗಳೂರು ಇಂಟಿಗ್ರೇಟೆಡ್ ಟೌನ್ಶಿಪ್ ಅನ್ನು ಮಾಡೋದಕ್ಕೆ ಆ ಒಂದು ಯೋಜನೆಗೆ ಜೀವ ಕೊಟ್ಟಿದೆ. ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ತಾ ಇದ್ದಂತೆ ಭೂಸ್ವಾಧೀನಕ್ಕೆ ರಾಜ್ಯ ಸರ್ಕಾರ ನಗರಾಭಿವೃದ್ಧಿ ಇಲಾಖೆ ಮೂಲಕ ಅಂತಿಮ ಅಧಿಸೂಚನೆಯನ್ನು ಕೂಡ ಹೊರಡಿಸಿದೆ. ಇನ್ಫ್ಯಾಕ್ಟ್ ಅವರು ಉಪಮುಖ್ಯಮಂತ್ರಿ ಆಗಿದ್ದಾಗಲೇ ಇದನ್ನು ಹೇಳಿದರು, ನಾವು ಇನ್ನು ಕೆಲವೇ ದಿವಸಗಳಲ್ಲಿ ಅಧಿಸೂಚನೆ ಹೊರಡಿಸ್ತೀವಿ ಅಂತ ಹೇಳಿದರು. ಇದಕ್ಕೆ ಒಂದಷ್ಟು ರೈತರು ಭೂಮಿ ಕೊಡೋದಕ್ಕೆ ಒಪ್ಪಿಗೆಯನ್ನು ಕೂಡ ಸೂಚಿಸಿದ್ರು. ಅವರೆಲ್ಲ ಅವತ್ತು ಶಿವಕುಮಾರ್ ಅವರ ಮನೆಗೂ ಬಂದಿದ್ರು. ಇನ್ನೊಂದಷ್ಟು ರೈತರು ಭೂಮಿ ಕೊಡೋದಿಲ್ಲ ಅಂತ ಹಠ ಹಿಡಿದಿರುವಂಥದ್ದು ಕೂಡ ನಡೀತಾ ಇದೆ. ಪ್ರಾರಂಭಿಕ ಅಧಿಸೂಚನೆ ಹೊರಡಿಸಿದ್ರು, ಅವಾಗ ನಾವು ಆಕ್ಷೇಪಣೆಯನ್ನು ಸಲ್ಲಿಸಿದ್ವಿ. ಅಂತಿಮ ಅಧಿಸೂಚನೆನ ಹೊರಡಿಸವ್ರೆ, ಅದನ್ನು ಮೀರಿ ರೈತರ ಒಪ್ಪಿಗೆ ಇರೋರು ಮಾತ್ರ ಅವ್ರ ಅಂತಿಮ ಅಧಿಸೂಚನೆ ಹೊರಡಿಸ್ಬೇಕಾಗಿತ್ತು. ಆದರೆ ಆಕ್ಷೇಪಣೆ ಸಲ್ಲಿಸಿರೋರ್ಗೂ ಅಂತಿಮ ಅಧಿಸೂಚನೆ ಕಳಿಸವ್ರೆ. ಈ ಪರಿಸರ ಇದು ಎರಡನೇ ಮಲೆನಾಡು ನಮ್ಮದು. ಇಂಥ ಜಾಗ ಬಿಟ್ಟು ನಾವು ಯಾವುದೇ ಜೀವನ ಮಾಡೋಕ್ಕಾಗ್ತದೆ. ಆಮೇಲೆ ಇಲ್ಲಿ ನಾವು ಆಸ್ತಿನೂ ಕೊಡೋದು ಅಂದರೆ ನಮ್ಮ ತಾಯಿ ತಂದೆಯನ್ನೆಲ್ಲ ಕೊಲೆ ಮಾಡೋ ಜೀವನ ಮಾಡೋದು ಅಂದರೆ ಏನೇ ನೋಟಿಸ್ ಕೊಡಲಿ ಅವರು. ನಮ್ಮ ಜನ ಇಲ್ಲಿರೋಂಥ ಹೆಣ್ಮಕ್ಳು, ರೈತರ ಹೆಣ್ಮಕ್ಳು, ನಮ್ಮ ಜನ ನಾವೆಲ್ಲ ಹಂಗೆ ಹೇಳೋಕ್ಕೂ ಸರಿ. ಇನ್ನೊಂದು ಸಾವಿಗೂ ಚಿತ್ತವಾಗಿದ್ದೀವಿ ನಾವು ಯಾವುದೇ ಕಾರಣಕ್ಕೂ ನಾವು ಬಿಡೋದಿಲ್ಲ. ಏನ್ ಮಾಡ್ಬೇಕು ಅಂತ ಹಿಂಗ್ ಮಾಡ್ತಾ ಇದೀಯಪ್ಪ? ಎಷ್ಟು 1.5 ವರ್ಷದಿಂದಾನು ನಮ್ಮ ಕಣ್ಣಲ್ಲಿ ನೀರು ಕೆಡವಿ ಎಷ್ಟು ಭೂಮಿ ತಾಯಿಗೆ ಬಿದ್ದದು ಕಣ್ಣೀರು. ಏನಪ್ಪ ಧರ್ಮನೇ? ಬೇಡಪ್ಪ ನಿಂದಿದು, ನಮ್ಮ ಭೂಮಿ ನಂಬಿಟ್ಬಿಡು, ಕೈ ಮುಗಿದು ಕೇಳ್ಕೊತೀನಿ. ಯಾರು ಕೇಳಿ ಸ್ವಾಮಿ, ನೀವು ಅಕ್ವೈರ್ಗೆ ತೀರ್ಮಾನ ತಗೊಂಡಿದ್ದೀರಿ. ನೀವೇನು ಮಾಡಿದ್ರು ನಮ್ಮ ಭೂಮಿ ನಾವು ಬಿಡಲ್ಲ. ಈಗಿನ ಕಾಲದಲ್ಲಿ ಯಾವ ಮಕ್ಳು ಇರ್ತಾರೆ, ಯಾವ ಮರಿ ಇರ್ತಾರೆ ಅಂತ ನಾವು ನಿಮಗೆ ಜಮೀನು ಕೊಟ್ಬಿಟ್ಟು ನಾವು ಭಿಕ್ಷೆ ತಗೋಗೋಣ.
ಹೀಗೆ ಯಾವುದೇ ಕಾರಣಕ್ಕೂ ಭೂಮಿ ಕೊಡೋದಿಲ್ಲ ಅಂತೇಳಿ ರೈತರು ಕೂಡ ಒಂದು ಕಡೆ ಹೇಳ್ತಾ ಇದ್ದಾರೆ. ಇನ್ನೊಂದು ಕಡೆ ನೂರಾರು ರೈತರು ಭೂಮಿ ಸರ್ಕಾರಕ್ಕೆ ಬಿಟ್ಟುಕೊಡೋದಕ್ಕೆ ರೆಡಿ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಹೀಗಾಗಿನೇ ಸರ್ಕಾರ ಭೂ ಸ್ವಾಧೀನಕ್ಕೆ ಅಂತಿಮ ಅಧಿಸೂಚನೆಯನ್ನು ಹೊರಡಿಸಿದೆ. ಈ ಬಿಡದಿ ಟೌನ್ಶಿಪ್ ಭೂಸ್ವಾಧೀನ ಅಧಿಸೂಚನೆಯಲ್ಲಿರುವಂತಹ ಪ್ರಮುಖ ಅಂಶಗಳನ್ನು ನೋಡೋದಾದರೆ ಒಟ್ಟು 9 ಕಂದಾಯ ಗ್ರಾಮಗಳ ಭೂಸ್ವಾಧೀನ ಪ್ರಕ್ರಿಯೆಗೆ ಅಧಿಸೂಚನೆಯನ್ನು ಮಾಡಲಾಗಿದೆ. ಮೊದಲನೇ ಹಂತದಲ್ಲಿ 3 ಗ್ರಾಮಗಳ 519 ಎಕರೆ ಭೂಮಿಯನ್ನು ಸ್ವಾಧೀನಪಡಿಸೋದಕ್ಕೆ ನಗರಾಭಿವೃದ್ಧಿ ಇಲಾಖೆ ಅಧಿಸೂಚನೆಯನ್ನು ಹೊರಡಿಸಿದೆ. ಬಿಡದಿ ಹೋಬಳಿಯ ಕೆಂಪಯ್ಯನಪಾಳ್ಯದಲ್ಲಿ ಇರುವಂತಹ 384 ಎಕರೆ 22 ಗುಂಟೆ ಜಮೀನನ್ನು ವಶಪಡಿಸಿಕೊಳ್ಳಲಾಗುತ್ತೆ. ಇದೇ ಬಿಡದಿ ಹೋಬಳಿಯ ಮಂಡ್ಲಹಳ್ಳಿಯಲ್ಲಿರುವಂತಹ 71 ಎಕರೆ 13 ಗುಂಟೆ ಭೂಮಿಗೂ ಕೂಡ ಅಧಿಸೂಚನೆಯಲ್ಲಿ ಸೂಚಿಸಲಾಗಿದೆ. ಇದನ್ನು ವಶಪಡಿಸಿಕೊಳ್ತೀವಿ ಅಂತ ಹೇಳಿದ್ದಾರೆ. ಹಾಗೆಯೇ ವಡೇರಹಳ್ಳಿಯಲ್ಲಿರುವಂತಹ 63 ಎಕರೆ 10 ಗುಂಟೆ ಭೂ ಸ್ವಾಧೀನಕ್ಕೆ ಅಧಿಸೂಚನೆಯನ್ನು ಹೊರಡಿಸಲಾಗಿದೆ. ಈ 3 ಗ್ರಾಮಗಳ 754 ರೈತರಿಗೆ ಸೇರಿರುವಂಥ 519 ಎಕರೆ ಜಮೀನು, ಅಂದರೆ 754 ರೈತರು ಅಂತ ಹೇಳಿದಾಗ ಅವ್ರಿಗೆ 519 ಎಕರೆ ಅಂತ ಹೇಳಿದರೆ ಅದರಲ್ಲಿ ಬಹುತೇಕ ಬಹುಪಾಲು ರೈತರಿಗೆ 1 ಎಕರೆ ಕೂಡ ಜಮೀನಿಲ್ಲ. ಕೇವಲ ಗುಂಟೆಯ ಲೆಕ್ಕದಲ್ಲಿ 10 ಗುಂಟೆ 12 ಗುಂಟೆ 20 ಗುಂಟೆ ಒಳಗಡೆ ಭೂಮಿ ಇದೆ. ಈಗ ಭೂಮಿ ಬಿಟ್ಟುಕೊಡುವಂಥವರಿಗೆ ರಾಜ್ಯ ಸರ್ಕಾರ ಒಟ್ಟು ಬೇರೆ ಬೇರೆ ರೀತಿಯಂಥ ಆಯ್ಕೆಗಳನ್ನು ನೀಡಿದೆ. ಇಲ್ಲಿರುವಂತಹ ಆಯ್ಕೆ, ಮೊದಲನೇ ಆಯ್ಕೆ ಇರುವಂಥದ್ದು 1 ಎಕರೆಗೆ ಕನಿಷ್ಠ 2,14 ಲಕ್ಷ ರೂಪಾಯಿಯಿಂದ ಗರಿಷ್ಠ 2,50 ಲಕ್ಷ ರೂಪಾಯಿವರೆಗೆ ಪರಿಹಾರವನ್ನು ಸರ್ಕಾರ ಕೊಡುತ್ತಂತೆ. ತೆಗೆದುಕೊಳ್ಬಹುದು ಅಂತ ಕೋಟಿ ಹಣವನ್ನು ಆಯ್ಕೆ ಮಾಡಿಕೊಳ್ಳುವಂಥವ್ರು ಒಂದು ಭಾಗ. ಇನ್ನು ಎರಡನೇದು ಹಣ ಬೇಡ ಅಂತೇಳಿ ಆದರೆ 50% ಅಭಿವೃದ್ಧಿಪಡಿಸಿದ ಭೂಮಿಯನ್ನು ಪಡೆಯಬಹುದು. ಅಭಿವೃದ್ಧಿಪಡಿಸಿದ ನಿವೇಶನಕ್ಕೆ ಸಂಬಂಧಪಟ್ಟಂತಹ ಭೂಮಿಯನ್ನು ಪಡಿಬೋದು ಅಥವಾ 45%ನಷ್ಟು ವಾಣಿಜ್ಯದ ಭೂಮಿಯನ್ನು ಪಡೆಯೋದಕ್ಕೆ ಅವಕಾಶವನ್ನು ಸರ್ಕಾರ ಕಲ್ಪಿಸಿಕೊಡುತ್ತೆ. ಇನ್ನು ರೈತರು ಸರ್ಕಾರಕ್ಕೆ ಭೂಮಿ ಕೊಡ್ತಾರೋ ಇಲ್ವೋ ಅನ್ನುವಂಥದ್ದು ನೋಡಬೇಕು. ಭೂಸ್ವಾಧೀನ ಪ್ರಕ್ರಿಯೆ ಯಾವಾಗಿನಿಂದ ಶುರುವಾಗುತ್ತೆ ಅನ್ನೋಂಥದ್ದು ಕೂಡ ಗಮನಿಸಬೇಕಾಗುತ್ತೆ. ಆದರೆ ಸರ್ಕಾರ ಅಧಿಸೂಚನೆಯನ್ನು ಹೊರಡಿಸಿದೆ. ಸಹಜವಾಗಿಯೇ ಇದು ಕೇಂದ್ರ ಸಚಿವ HD ಕುಮಾರಸ್ವಾಮಿ ಹಾಗೂ ಕಾಂಗ್ರೆಸ್ ನಾಯಕರ ಮಧ್ಯೆ ವಾಕ್ಸಮರವನ್ನು ತಂದಿಟ್ಟಿದೆ. ಆಶ್ಚರ್ಯ ಏಕಾಗ್ತಾ ಇದೆ ಅಂದರೆ, ಹಿಂದೆ JDS ಅವರಿದ್ದಾಗ ಅದು ಒಂದು ಉತ್ತಮವಾದಂಥ ಪ್ರಾಜೆಕ್ಟ್ ಇತ್ತು. ಈಗ ವಿರೋಧ ಪಕ್ಷದಲ್ಲಿದ್ದಾಗ ಅದೇ ಪ್ರಾಜೆಕ್ಟನ್ನು ನಾವು ತಗೊಂಡು ಅದನ್ನು ಇನ್ನೂ ಅದರ ವ್ಯಾಪ್ತಿ ಹೆಚ್ಚು ಮಾಡಿ ಇನ್ನೂ ಒಳ್ಳೆ ಮಾಡಬೇಕು, ಉದ್ಯೋಗ ಅವಕಾಶಗಳು ಕಲ್ಪಿಸ್ಕೊಡ್ಬೇಕು ಅಂದಾಗ ಅದು ಸರಿ ಇಲ್ಲ ಅಂತ ಹೇಳಿದ್ರೆ ಹೇಗೆ? ಅವಾಗೇನು ಇತ್ತು ಅದೇ ಅಲ್ವಾ, ಅವೇ ಲ್ಯಾಂಡ್ ಅಲ್ಲ. ಏನು ಜಾಸ್ತಿ ಸರ್ವೆ ನಂಬರ್ಸ್ ಆಗಿದೆಯಾ, ಕಮ್ಮಿ ಆಗಿದೆಯಾ, ಬೇರೆಯವ್ರದ್ದು ಆಗಿದೆಯಾ, ಅದೆಲ್ಲ ಇಲ್ಲ ಅಲ್ಲ. ಕಾನೂನು ಹೋರಾಟಕ್ಕೆ ನಾನೇ ಬೆಂಬಲ ಕೊಡ್ತೀನಿ, ಹೇಳಿದ್ದೀನಿ ಈಗಾಗಲೇ ರೈತರಿಗೆ. ಕಾನೂನು ವ್ಯಾಪ್ತಿನಲ್ಲಿ ನಾವೇನು ಹೋರಾಟ ಮಾಡಬೇಕಾಗತ್ತೆ ಅದು ನನ್ನ ಬೆಂಬಲ ಇದೆ ಅಂತಕ್ಕಂತ ಹೇಳಿದ್ದೀನಿ. ಯಾಕೆಂದ್ರೆ ಕಾನೂನಿನಲ್ಲೇ ಹೋರಾಟ ಮಾಡಬೇಕು ನಾವು, ಬೇರೆ ಇನ್ನೇನು ಮಾಡ್ಲಿಕ್ಕೆ ಆಗೋದಿಲ್ಲ. ಇನ್ನು ಧರ್ಮಸ್ಥಳದ ಸುತ್ತಲೂ ಗಿರಿಕಿ ಹೊಡಿತಾ ಇರುವಂತಹ ಬುರುಡೆ ಪ್ರಕರಣ ಈಗ ಮತ್ತೆ ಹೊಸ ತಿರುವನ್ನು ಪಡ್ಕೊಂಡಿದೆ. ಬುರುಡೆ ತಂದು ಇಡೀ ಪ್ರಕರಣಕ್ಕೆ ಟ್ವಿಸ್ಟ್ ಕೊಟ್ಟಿದ್ದ ಅಂದಿನ ಮಾಸ್ಕ್ ಮ್ಯಾನ್ ಚಿನ್ನಯ್ಯ ಈಗ SIT ವಿರುದ್ಧನೇ ಕೋರ್ಟ್ ಮೆಟ್ಟಿಲಿದ್ದಾನೆ. ನನಗೆ ಹಣದ ಆಮಿಷವನ್ನು ತೋರಿಸಿ ಬುರುಡೆಯನ್ನು ಕೊಟ್ಟು ಕಳಿಸಿದವರ ಮೇಲೆ SIT ಕ್ರಮ ಕೈಗೊಂಡಿಲ್ಲ ಅಂತ ಚಿನ್ನಯ್ಯ ಹೈಕೋರ್ಟ್ಗೆ ಅರ್ಜಿ ಹಾಕಿದ್ದಾನೆ. SIT ಅಧಿಕಾರಿಗಳು ಬುರುಡೆಯ ಷಡ್ಯಂತ್ರ ಮಾಡಿದವರ ರಕ್ಷಣೆಯನ್ನು ಮಾಡ್ತಾ ಇದ್ದಾರೆ. ಪ್ರಮುಖ ಆರೋಪಿಗಳ ವಿರುದ್ಧ SIT ಕ್ರಮ ಕೈಗೊಂಡಿಲ್ಲ ಅಂತ ಗಿರೀಶ್ ಮಠಣ್ಣವರ್, ಮಹೇಶ್ ಶೆಟ್ಟಿ ತಿಮ್ರೋಡಿ, ವಿಠಲ್ ಗೌಡ, T ಜಯಂತ್ ಸೇರಿದಂತೆ ಹಲವರ ಹೆಸರನ್ನು ಅರ್ಜಿಯಲ್ಲಿ ಸೇರಿಸಿದ್ದಾನೆ. ಜೀವ ಬೆದರಿಕೆಯನ್ನು ಹಾಕಿ ಧರ್ಮಸ್ಥಳದ ವಿರುದ್ಧ ನನ್ನ ಕಡೆಯಿಂದ ಹೇಳಿಕೆಯನ್ನು ಕೊಡಿಸಿದರು. ಗಿರೀಶ್ ಮಠಣ್ಣವರ್ ಸೇರಿದಂತೆ ಅನೇಕರು ನನ್ನನ್ನು ಹೆದರಿಸಿ 30ರಿಂದ 35 ವಿಡಿಯೋವನ್ನು ಮಾಡ್ಕೊಂಡಿದ್ದಾರೆ. ಮಠಣ್ಣನವರ್ ಹೇಳಿದಂತೆ ಕೇಳೋದಕ್ಕೆ ಪ್ರಕಾಶ್ ರಾಜ್ ಅನ್ನೋ ತಮಿಳುನಾಡಿನ ವ್ಯಕ್ತಿಯೊಬ್ಬರು ಕೂಡ ನನಗೆ ಹೇಳಿದರು. ಇಡೀ ಧರ್ಮಸ್ಥಳದ ಸುತ್ತಲಿನ ಈ ವಿವಾದದಲ್ಲಿ 200 ಕೋಟಿ ರೂಪಾಯಿಯಷ್ಟು ಖರ್ಚು ಮಾಡೋದಕ್ಕೆ ಈ ಗ್ಯಾಂಗ್ ರೆಡಿಯಾಗಿತ್ತು. ನನಗೂ 50 ಲಕ್ಷ ರೂಪಾಯಿ ಕೊಡುವಂತಹ ಭರವಸೆಯನ್ನು ಕೊಟ್ಟಿದ್ರು ಅಂತೆಲ್ಲ ಉಲ್ಲೇಖ ಮಾಡಿ ಕ್ರಮ ಜರುಗಿಸುವಂತೆ ಮನವಿ ಮಾಡಿದ್ದಾನೆ ಈ ಚಿನ್ನಯ್ಯನ ಈ ಅರ್ಜಿಯಲ್ಲಿ ತಮಿಳುನಾಡಿನ ಪ್ರಕಾಶ್ ರಾಜ್ ಅನ್ನೋರ ಹೆಸರಿದೆ. ಆದರೆ ಈ ಪ್ರಕಾಶ್ ರಾಜ್ ಯಾರಂತ ಉಲ್ಲೇಖವನ್ನ ಮಾಡಿಲ್ಲ. ಹಾಗಿದ್ರೂ ಸಾಮಾಜಿಕ ಜಾಲತಾಣಗಳಲ್ಲಿ ನಟ ಪ್ರಕಾಶ್ ರಾಜ್ ಅವರ ಫೋಟೋಗಳು ವೈರಲ್ ಆಗಿವೆ. ಹೀಗಾಗಿ ನಟ ಪ್ರಕಾಶ್ ರಾಜ್ X ಮೂಲಕ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಧರ್ಮಸ್ಥಳದ ಸುತ್ತಲಿನ ಸುದ್ದಿಗೆ ದುರುಳರು ಕಟ್ಟಿಸಲೆತ್ನಿಸಿರುವ ರೆಕ್ಕೆ ಪುಕ್ಕಗಳನ್ನು ನಂಬದಿರಿ. ಈ ಪ್ರಕರಣದಲ್ಲಿ ನನ್ನ ಹೆಸರು ಕೂಡ ಚರ್ಚೆ ಆಗ್ತಿರುವುದು ಗಮನಕ್ಕೆ ಬಂದಿದೆ. ಇದು ಕೋಟ್ಯಂತರ ಭಕ್ತರ ನಂಬಿಕೆಗೆ ಧಕ್ಕೆ ಆಗಿರುವ ಪ್ರಕರಣ. ಹೀಗಾಗಿ ಇದಕ್ಕೆ ಉತ್ತರಿಸಬೇಕಾಗಿರುವುದು ನನ್ನ ಕರ್ತವ್ಯ. ಸದ್ಯಕ್ಕೆ ದೂರದ ಊರಿನಲ್ಲಿದ್ದೇನೆ. ನಾನೇ ಮಾಧ್ಯಮಗಳ ಮೂಲಕ ಇದಕ್ಕೆ ಉತ್ತರವನ್ನು ನೀಡ್ತೇನೆ. ಅಲ್ಲಿವರೆಗೆ ಇಂತಹ ಗಾಳಿ ಮಾತುಗಳನ್ನು ನಂಬಬೇಡಿ ಅಂತ Xನಲ್ಲಿ ಪೋಸ್ಟ್ ಹಾಕಿದ್ದಾರೆ. ಧರ್ಮಸ್ಥಳದ ಬುರುಡೆ